ಹಾಯ್ ಫ್ರೆಂಡ್ಸ್, ಹಲೋ. ನೋಡಿ, ಇವತ್ತು ನಾನು ಎಗ್ ಬಿರಿಯಾನಿ ಮಾಡೋದನ್ನು ಹೇಳ್ಕೊಡ್ತೀನಿ. ಎಷ್ಟು ಉದ್ರಾಗಿ ಚೆನ್ನಾಗಿ ಬರುತ್ತೆ, ಸೂಪರ್ ಆಗಿರುತ್ತೆ ಟೇಸ್ಟ್ ಕೂಡ. ಹೇಗೆ ಮಾಡೋದಂತ ನೋಡೋಣ. ನಾನು ನಿಮಗೆ ಈಸಿಯಾಗಿ ಮಾಡೋದನ್ನು ಹೇಳ್ಕೊಡ್ತೀನಿ. ಬೇಗನೂ ಮಾಡ್ಕೋಬೋದು, ಕುಕ್ಕರಲ್ಲಿ ಮಾಡೋದ್ರಿಂದ ಬೇಗ ಬೇಗ ಆಗತ್ತೆ. ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಈಗ ಏನೇನು ಬೇಕು ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿ ತೋರಿಸ್ತೀನಿ, ಬನ್ನಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರಾ, ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ನೋಡಿ, ಮೊದಲಿಗೆ ನಾನು ನಿಮಗೆ ಇಲ್ಲಿ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನು ಇಟ್ಕೊಂಡಿದ್ದೀನಿ. ನೋಡಿ, ನಾನು ಇಲ್ಲಿ ಗ್ರೀನ್ ಚಿಲ್ಲಿ ಮತ್ತು ಜಿಂಜರ್, ಇದಕ್ಕೆ ಗಾರ್ಲಿಕ್ ಮತ್ತು ಚಕ್ಕೆ, ಲವಂಗ, ಸ್ವಲ್ಪ ಸೋಂಪು ತಗೊಂಡಿದ್ದೀನಿ, ಸ್ವಲ್ಪ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ. ಈಗ ಇದಿಷ್ಟನ್ನು ಕೂಡ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಇವುಗಳನ್ನೆಲ್ಲ ಹಾಕ್ಕೊಳ್ಳಿ. ನೋಡಿ, ಎಲ್ಲ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನುಣ್ಣಗೆ. ನೋಡಿ, ಪೇಸ್ಟ್ ಮಾಡಿದ್ದೀನಿ. ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಒಂದು ಕುಕ್ಕರನ್ನು ಇಟ್ಕೊಳ್ತೀನಿ ಮೊದಲಿಗೆ. ನೋಡಿ, ಕುಕ್ಕರಿಗೆ ಸ್ವಲ್ಪ ನಿಮಗೆ ಎಷ್ಟು ಆಯಿಲ್ ಬೇಕು ನೋಡಿ ಹಾಕ್ಕೊಳ್ಳಿ. ತುಂಬ ಆಯಿಲ್ ಹಾಕಲಿಕ್ಕೆ ಹೋಗಬೇಡಿ. ನಾನು ಇಲ್ಲಿ ಒಂದು 5-6 ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಈಗ ಈ ಈರುಳ್ಳಿನ ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡ್ಕೋಬೇಕು. ನೋಡಿ, ಈರುಳ್ಳಿ ಇಷ್ಟ ಆದರೆ ಸಾಕು. ಈಗ ನಾನು ಇಲ್ಲಿ ಒಂದು 3 ಟೊಮೆಟೊವನ್ನು ತಗೊಂಡಿದ್ದೀನಿ, ದೊಡ್ಡದು. ಇದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಟೊಮೆಟೊ. ಹೀಗೆ ಬಿಡೋಣ ಈಗ ಸ್ವಲ್ಪ ಹೊತ್ತು. ನೋಡಿ, ಈಗ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಟೊಮೆಟೊ, ಇದೆಲ್ವ ಚೆನ್ನಾಗಿ ಬೆಂದಿರಬೇಕು. ಈಗ ನೋಡಿ, ನಾವು ರುಬ್ಬಿದ ಖಾರವನ್ನು ಈ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಇದು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಆಯಿಲೆಲ್ಲ ಚೆನ್ನಾಗಿ ಫ್ರೈ ಮಾಡೋಣ. ಈಗ ಸ್ವಲ್ಪ ಇದಕ್ಕೆ ಅರಿಶಿನವನ್ನು ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ತೀನಿ. ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರನ್ನು ಹಾಕ್ಕೊಳ್ತೀನಿ. ಇದು ಪೆಪ್ಪರ್ ಪೌಡ್ರ್ ಅಂತೂ ಹಾಕಲೇಬೇಕು, ಇಲ್ಲಾಂದರೆ ಇಡೀ ಪೆಪ್ಪರನ್ನೇ ನಾವು ರುಬ್ತೀವಲ್ಲ ಮಸಾಲೆಗೆ, ಅದಕ್ಕೆ ಹಾಕ್ಕೊಳ್ಳಿ. ಪೆಪ್ಪರ್ ಪೌಡರ್ ಇಲ್ಲ ಅಂದರೆ, ನಾನಿಲ್ಲಿ ಪೌಡರ್ ನಾನೇ ಮಾಡಿರೋದು ಮನೆಯಲ್ಲಿ, ಅದರಿಂದ ಅದನ್ನೇ ಹಾಕ್ಕೊಂಡೆ ಸ್ವಲ್ಪ. ಇಲ್ಲಿ ನಾನು ಒಗ್ಗರಣೆಗೆ 3 ಮೊಟ್ಟೆಯನ್ನು ತಗೊಂಡಿದ್ದೀನಿ. ಈಗ ಈ ಒಗ್ಗರಣೆಗೆ ಈ ಮೊಟ್ಟೆಯನ್ನು ಒಡೆದು ಹಾಕೋಣ. ತುಂಬ ಬೇಕಾದರೂ ಹಾಕ್ಬೋದು ಮೊಟ್ಟೆ, ಆದರೆ ನಾನಿಲ್ಲಿ 3 ಹಾಕ್ತಾ ಇದ್ದೀನಿ. ಮತ್ತು ಬೇರೆ ಹಾಕಬೇಕಲ್ವ, ಅದಕ್ಕೋಸ್ಕರ ಎಕ್ಸ್ಟ್ರಾ ಮತ್ತೆ ಹಾಕಬೇಕು. ಇದೀಗ ಒಗ್ಗರಣೆಗಷ್ಟೇ 3 ಮೊಟ್ಟೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೀಗೇನೆ. ಈಗ ನಾನು ಈ ಮೊಟ್ಟೆ ಇದೆ ಅಲ್ವಾ, ಸ್ವಲ್ಪ ನೋಡಿ ಇದು ಗಟ್ಟಿ ಆಗ್ತಾ ಬರುತ್ತೆ ಅಲ್ವಾ, ಆವಾಗ ನಾನು ಇದಕ್ಕೆ ಸಾಲ್ಟನ್ನು ಹಾಕ್ಕೊಳ್ತೀನಿ. ನಾನಿಲ್ಲಿ ಮೊದಲಿಗೆ ಸಾಲ್ಟ್ ಹಾಕ್ತೀನಿ, ನೀವು ಬೇಕಾದರೆ ಕೊನೆಗೆ ಹಾಕ್ಕೋಬೋದು. ನಾನಿಲ್ಲಿ 2 ಸ್ಪೂನಷ್ಟು ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ. ಮತ್ತು ನಾನಿನ್ನು ಸಾಲ್ಟ್ ಹಾಕಲಿಕ್ಕೆ ಹೋಗೋದಿಲ್ಲ. ನನಗೆ ಇದಕ್ಕೆ ಎಷ್ಟು ಬೇಕು ಅಂತ ಒಂದು ಅಳತೆ ಪ್ರಕಾರದಲ್ಲಿ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಒಂದು ಲೋಟವನ್ನು ತಗೊಂಡಿದ್ದೀನಿ. ನೋಡಿ, ಇದರಲ್ಲೇ ನಾನು 4 ಲೋಟ ರೈಸ್ ತಗೊಂಡಿದ್ದೀನಿ, ಸೋನಾ ಮಸೂರಿ. ಇದರಲ್ಲೇ ನಾನು 8 ಲೋಟದಷ್ಟು ನೀರನ್ನು ಇದಕ್ಕೆ ಹಾಕ್ಕೊಳ್ತೀನಿ. ಈ ಮಿಕ್ಸಿ ಜಾರಲ್ಲಿ ಖಾರ ಎಲ್ಲ ಇದೆ ಅಲ್ವಾ, ಅದಕ್ಕೋಸ್ಕರ ಅದಕ್ಕೆ ಹಾಕಿದೆ. 8 ಲೋಟ ನೀರು ಹಾಕ್ಕೊಳ್ಳಿ. ನೀವು ಎಷ್ಟು ಲೋಟ ಅಕ್ಕಿ ತಗೊಳ್ತೀರೋ ಅದಕ್ಕೆ ಡಬಲ್ ನೀರು ಹಾಕ್ಕೊಳ್ಬೇಕಾಗುತ್ತೆ. 1 ಲೋಟ ಆದರೆ 2 ಲೋಟ, 2 ಲೋಟ ಅಕ್ಕಿ ತಗೊಂಡ್ರೆ 4 ಲೋಟ, ಆ ಪ್ರಕಾರವಾಗಿ ನೀರು ಹಾಕ್ಕೋಬೇಕು. ನಾನು ಇಲ್ಲಿ 8 ಲೋಟದಷ್ಟು ನೀರನ್ನು ಹಾಕ್ಕೊಳ್ತೀನಿ ಇದಕ್ಕೆ. ಯಾಕಂದರೆ ಅಳತೆ ಪ್ರಕಾರ ತಗೊಂಡ್ರೆ ಚೆನ್ನಾಗಿ ಬರುತ್ತೆ. ಇಲ್ಲ ನಾವು ಒಂದು ಇದರಲ್ಲಿ ನೀರು ಹಾಕಲಿಕ್ಕೆ ಹೋದರೆ ಒಂದೇ ಕಡಿಮೆ ಆಗ್ಬೋದು, ಇಲ್ಲ ಜಾಸ್ತಿ ಆಗ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ, ನಾನು ಇಲ್ಲಿ ಅದ್ರ ಜೊತೆಗೇ ಇದನ್ನು ಕುದಿಲಿಕ್ಕೆ ಬಿಡೋಣ. ಈಗ ನೋಡಿ, ಇದು ಕುದೀತಾ ಇದೆ. ಇಲ್ಲಿ ನೋಡಿ, ನಾನು ಬೇಯಿಸಿದ ಮೊಟ್ಟೆಯನ್ನು ತಗೊಂಡಿದ್ದೀನಿ. ಒಂದು 7 ಮೊಟ್ಟೆಯನ್ನು ಬೇಯಿಸಿ ತೆಗೆದಿಟ್ಕೊಂಡಿದ್ದೀನಿ. ಈಗ ನಾನು ನೀರು ಕುದೀತಾ ಇದೆ ಅಲ್ವಾ, ಇದು ಮಸಾಲೆದು, ಇದಕ್ಕೆ ನಾನೀಗ ತೊಳೆದಿಟ್ಟಿರೋಂಥ ಸೋನಾ ಮಸೂರಿ ಅಕ್ಕಿಯನ್ನು ಇದಕ್ಕೆ ಹಾಕ್ಕೊಳ್ತೀನಿ.
ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪೆಲ್ಲ ನೋಡಿ ಮೊದಲಿಗೆ ನೋಡ್ಕೊಂಡು ಬಿಡಿ ನೀವು. ಈಗ ನೋಡಿ ಇದು ಕುದೀತಾ ಇದೆ ಅಲ್ವಾ, ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಳ್ತೀನಿ. ನೋಡಿ ನಾನೀಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಮೊಟ್ಟೆ ಇದೆ ಅಲ್ವಾ, ನೋಡಿ ಈ ಥರ ಚಾಕುವಲ್ಲಿ ಮಧ್ಯದಲ್ಲಿ ಸ್ವಲ್ಪ ಸಿಗಲಿ ಅಂದರೆ ಹೋಲ್ ಥರ ಮಾಡಿ ಹಾಕಿ, ಯಾಕಂದರೆ ಖಾರ ಎಲ್ಲ ಹಿಡಿಬೇಕಲ್ವ ಅದಕ್ಕೋಸ್ಕರ. ಮಧ್ಯ ಲೈನ್ ಲೈನ್ ಥರ ಚಾಕುವಲ್ಲಿ ಮಾಡಿ ಆ ಮೊಟ್ಟೆಗಳನ್ನೆಲ್ಲ ಅದಕ್ಕೆ ಹಾಕ್ಕೊಳ್ಳಿ. ಎಲ್ಲ ಮೊಟ್ಟೆಯನ್ನು ನಾನೀಗ ಇದಕ್ಕೇನೆ ಮೇಲ್ಗಡೆ ಹಾಕ್ಕೊಳ್ತೀನಿ. ಯಾಕೆ ನಾನು ಕೊನೆಯಲ್ಲೇ ಹಾಕಿದೆ ಅಂದರೆ, ನಾವೀಗ ಏನಾದ್ರು ಸೌಟ್ ಹಾಕಬೇಕಾದ್ರೆ ಮೊದಲಿಗೆ ಹಾಕ್ಕೊಂಡ್ರೆ ಅದು ಪೀಸ್ ಪೀಸ್ ಆಗ್ಬೋದು. ಅದಕ್ಕೋಸ್ಕರ ಲಾಸ್ಟಲ್ಲಿ ಸೈಡಲ್ಲಿ ಒಮ್ಮೆ ಕ್ಲೀನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ. ನಾನು ಇದಕ್ಕೆ 2 ವಿಸಲ್ ಅಷ್ಟೇ ಹಾಕ್ತಾ ಇದ್ದೀನಿ. ನಾವು ರೈಸಿಗಾದರೆ 3 ವಿಸಲ್ ಹಾಕಬೇಕಾಗುತ್ತೆ, ಸ್ವಲ್ಪ ಉದ್ರುದ್ರಾಗಿರಲಿ ಅಂತ. ನೋಡಿ ಇದು ಆಲ್ರೆಡಿ ಆಗಿದೆ. ಈಗ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಬಂದಿದೆ ನೋಡಿ. ತೆಗಿಬೇಕಾದ್ರೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೈಡಿಂದ ಹಗುರವಾಗಿ ತೆಗೀರಿ, ಯಾಕಂದರೆ ಮೊಟ್ಟೆ ಇಡಿ ಹಾಕಿರೋದ್ರಿಂದ. ಅಲ್ಲ, ಪೀಸ್ ಆದರೆ ಏನು ಸಮಸ್ಯೆ ಇಲ್ಲ, ಆದರೆ ಪೂರ್ತಿ ಪೀಸ್ ಆದರೆ ಚೆನ್ನಾಗಿರಲ್ಲ ಅಲ್ವಾ, ಅದಕ್ಕೋಸ್ಕರ ಸೈಡಿಂದ ಹಗುರವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಎಗ್ ಬಿರಿಯಾನಿ ಮಾಡ್ಬೋದು ಅಂತ ಹೇಳಿ. ಬೇಗ ಕೂಡ ಮಾಡ್ಕೋಬೋದು, ಆದಷ್ಟು ಪಟ್ ಅಂತ ಮಾಡ್ಕೋಬೋದು. ಹಾಗೆ ಯಾರೆಲ್ಲ ನೋಡ್ತಿದ್ದೀರಾ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗೆ ಬಂದಿದೆ ಅಂತ ಕಾಮೆಂಟ್ಸ್ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.